ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದರೆ ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ. ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ. ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ತಮಗೇನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ. ನನಗೆ ಅವರ ಸಂಬಂಧ 2 ವರ್ಷ ಹಿಂದೆಯೇ ಮುಗಿದೋಗಿರೋಂಥ ಕಥೆ. ಸೊ 2 ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ಡ್ ಆಗಿದ್ದೀನಿ. ಸೊ 2 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋಂಥ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ, ಇಲ್ಲ ಸ್ಟಾಕಿಂಗ್ ಆಗಲಿ, ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು I think it's an impossible thing that anybody can do when you're not in touch with somebody for 2 long years. So ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತಲ್ಲಿ ಅವ್ರ ಮನೆ ಓನರ್ಗೆ ಯಾರೋ ಲೆಟ್ರ್ ಬರೆದಿದ್ದಾರಂತೆ. ಆನಂತರ ಅವರ ಫ್ರೆಂಡ್ ಅಂತ ಏನು ಕ್ಲೇಮ್ ಮಾಡ್ತಾರೆ, ಅವ್ರ ವೈಫ್ಗೆ ಯಾರೋ ಏನೋ ಲೆಟ್ರ್ ಬರೆದಿದ್ದಾರಂತೆ. ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ನಾನು ಮಾಡಿರಬಹುದು ಅಂತ, ನಾನು ಮಾಡಿದ್ದೀನಿ ಅಂತ ಕನ್ಫರ್ಮ್ ಇಲ್ಲ, ನಾನು ಮಾಡಿರಬಹುದು ಅಂತ ಹೇಳಿದಾಗ FIR ರಿಜಿಸ್ಟರ್ ಮಾಡೋಕ್ಕೆ ಮುಂಚೆನೇ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ FIR ಮಾಡಿ ನಂತರ ನನಗೆ ನೋಟಿಸ್ ಕೊಟ್ಟರು RR ನಗರ್ ಸ್ಟೇಷನ್ ಅವರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ, ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ ಭೇಟಿ ಆಗ್ತೀನಿ ಅಂತ. ಅಷ್ಟೊತ್ತಿಗೆ LOC ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೈನ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಇತ್ತೀಚೆಗೆ ಕಾಮನ್ ಆಗಿದೆ ಹೆಣ್ಮಕ್ಳ ಮೇಲೆ ಈ ತರ ಆರೋಪ ಮಾಡ್ಬಿಡೋದು, ಆಕೆ ಏನೋ ಇದ್ದು ಅಫೇರ್ ಇತ್ತು ಅಂತ ಹೇಳಿ. ಏನಿದೆ ಪ್ರೂಫ್ ಎಕ್ಸಾಕ್ಟ್ ಆಗಿ? ಅದಕ್ಕೂ ಮೊದಲು ಎಲ್ಲ ಕಡೆ AVR ಅರವಿಂದ ವೆಂಕಟೇಶ್ ರೆಡ್ಡಿ ಒಂದು ರೆಡ್ಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ಎಲ್ಲ ಕಡೆ ನಿಮ್ಮ ಹೆಸರು ಹೋಗಿದೆ. ಸಾಧ್ಯ ಆದರೆ ಆ ನಟಿ ಹೆಸರು ನೀವು ಕೊಡೋಬೋದಾ? ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರನ್ನ ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಮೇಡಮ್, ಅದಿರೋ ಅಡ್ವಾಂಟೇಜ್ ಅಲ್ವಾ. ಸೊ ವಿ ಹ್ಯಾವ್ ಟು ಅಬೈಡ್ ಬೈ ದ ಲಾ, ವಿ ಕಾಂಟ್ ಓವರ್ ರೂಲ್ ಇಟ್. ಮೇಡಮ್, ಇದು ಒಂದು ಸತಿ ಮಸೈ ಮಾರಾಗ ಹೋಗಿದ್ರು, ನನ್ನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೇ ಒಂದು ಸತಿ ಮಸೈ ಮಾರಾಗ ಹೋಗಿದ್ರು. ಆನಂತರ ಬಂದು ತಿರ್ಗಾ ಇನ್ನೊಂದು ಸತಿ ಮಸೈ ಮಾರಾಗ ಹೋಗ್ಬೇಕು ಅಂತ ಹೇಳಿದ್ರು, ತಿರ್ಗಾ ಒಂದು ಸತಿ ಮಸೈ ಮಾರಾಗ ಹೋದ್ರು. ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು, ಯಾಕಂದರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು. ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್. ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಇನ್ ಅ ಸಪ್ರೇಟ್ ಹೌಸ್ ಆ್ಯಂಡ್ ಶಿ ವಾಸ್ ಲಿವಿಂಗ್ ಇನ್ ಅ ಸಪ್ರೇಟ್ ಹೌಸ್. ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ. ಸೊ 2-3 ಸತಿ ನಾನು ಕ್ವಶನ್ ಕೇಳಿದೆ, ಶಿ ಇಗ್ನೋರ್ಡ್ ಇಟ್. ಒಂದು ಸತಿ ನನಗೆ ಬ್ರದರ್ ಥರ ಅಂತ ಅಂದರು, ಇನ್ನೊಂದು ಸತಿ ಫಾದರ್ಲಿ ಫಿಗರ್ 55 years ಓಲ್ಡ್ ಮನುಷ್ಯ ಅಂತ ಅಂದಿದ್ರು. ಆನಂತರ ಟ್ಯಾನ್ಜಾನಿಯಾಗೆ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಈಸ್ ಅ ಮ್ಯಾರಿಡ್ ಮ್ಯಾನ್ ವಿತ್ ಅ ಕಿಡ್ ಅಂತ. ಟ್ಯಾನ್ಜಾನಿಯಾದಿಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು, ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಹರ್ಡ್ ಮಾಡಿದಾಗ ಐ ಗಾಟ್ ದ ಸಸ್ಪಿಷನ್ ಬಂದಾಗ ಕೇಳಿದೆ. ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದರು, ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿತ್ತು. ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಸೊ ಆ ಡೌಟ್ ಮೇಲೆ ಕೇಳಿದ್ದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್.
ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ, ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಾರ್ ನಂಬರ್ ಬಂದ್ಬಿಟ್ಟು K03 NT2309 ಅಂತ ಯೂಸ್ ಮಾಡ್ತಾ ಇದ್ಲು. ನಮ್ಮ ಯಾವಾಗ ನಾವು ವಿ ಡ್ರಾಪ್ ಟು ಬ್ಯಾಕ್ ಟು ಅವರ್ ಹೌಸ್, ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ, ಆವತ್ತಿನ ದಿನ ನನ್ನ ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳಿಸಿದ್ವಿ. ಮೇಡಮ್ ಮನೆ ಫಾಲ್ ಸೀಲಿಂಗ್ ಕೊಡ್ತಾರ, ನನ್ನ ಹತ್ರ ಏನೂ ಬಂದಿಲ್ಲ ಅವನು. ಅದು ರೆಗ್ಯುಲರ್ ಸ್ಟೋರಿ ಅವ್ರಿಗೆ. ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರದ್ದೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅನಂತರ ನಮ್ಮ PRO ಕೈಯಲ್ಲಿ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಮೇಡಮ್. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. The amount of transactions that we've had, the amount of bills, everything, right from day one to the last date, everything is there. You can verify that. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.